ಎಲ್ಲ ವಿಷಯಗಳು ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಇವತ್ತು ಬಂದಿರೋದು ಚನ್ನರಾಯಪಟ್ಟಣ ತಾಲೂಕು ಒಂದು ಹಸು ಫಾರಂ ಬಂದಿದೆ. ಹಸು ಫಾರಂ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಹಸು ಫಾರಂ ಈ ಹಸು ಫಾರಂ ನ ಹೆಂಗೆ ಸಾಕಾಣಿಕೆ ಮಾಡ್ತಿದ್ದಾರೆ ನಮ್ಗೆ ಏನಪ್ಪಾ ಅಂದ್ರೆ ನೀವು ವೈಜ್ಞಾನಿಕ ಆದ್ರೆ ತುಂಬಾ ಮುಂದೆ ಬರ್ತೀರ. ಹಸು ಫಾರಂ ಬೇರೆ ಯಾವ್ದೇ ಫಾರಂ ಯಾವ್ದೇ ಫಾರಂ ತಲೆಕೆಡಿಸ್ಕೊಳ್ಳಿಲ್ಲ. ಈ ವೈಜ್ಞಾನಿಕತೆಯನ್ನು ಅಳವಡಿಸಬೇಕು. ವ್ಯಾಕ್ಸಿನ್ ಹಾಕೋದಾಗಿರ್ಬೋದು, ಹೊಸದಾಗಿ ಬಂದಿರೋ ಮಿಷನರಿ ಏನಾದ್ರು ಫಾಲೋ ಮಾಡಿರ್ಬೋದು, ಆಮೇಲೆ ನೀವು ಕಡ್ಡಿ ಕಿತ್ಕೊಂಡಿರೋ ಮಿಷಿನ್ ಆಗಿರ್ಬೋದು, ಆಮೇಲೆ ಹಾಲು ಕರೆಯೋ ಮಿಷಿನ್ ಆಗಿರ್ಬೋದು, ಇವೆಲ್ಲ ನೀವು ಅಳವಡಿಸ್ಕೊಂಡಿದೆ ಆಗಿದ್ರೆ ತುಂಬಾ ಕೆಲಸ ಕಮ್ಮಿ ಆಗುತ್ತೆ. ಮತ್ತೆ ನೀವು ಫಾರಂ ಸಹ ತುಂಬಾ ವರ್ಷಗಳ ಕಾಲ ನಿವಾರಿಸ್ಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೀಗ ನಮ್ಗೆ ಗೌಡ್ರು ಇದ್ದಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಯಾವ ಏನು ಎಲ್ಲ ಹೇಳ್ತಾರೆ ನೋಡಿ. ನಮ್ದು ಜನಿವಾರ ಸ್ವಂತೂರು. ನಾವಿಲ್ಲಿ ಮಕಾನ್ ಹತ್ರ ಫಾರಂ ಮಾಡಿದೀವಿ. ಮೊದ್ಲು ಒಂದ್ ಹಸು ಇತ್ತು, ಆಮೇಲೆ ಒಂದ್ 2 ತಮ್ಮಂದು, ಆಮೇಲೆ 3 ತಮ್ಮಂದು, ಆಮೇಲೆ 4 ತಮ್ಮಂದು. ಹಿಂಗೆ ಆಯ್ತಾ 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 ಈಗ 65 ಎಲ್ಲಾ ಸೇರಿ ಎಮ್ಮೆ ಎಲ್ಲ ನಾಟಿ ಹಸು, ಪುಂಗೂರು ಮತ್ತೆ ಸಾಯಿವಾಲ ಮತ್ತೆ HF ಅಲ್ಲಿ ಎಲ್ಲಾ ಫುಲ್ಲು ಜಾತಿ ಏನಿದೆ ಆ ಜಾತಿ ಎಲ್ಲ ನಮ್ಮ ಹಸ್ಕೊಳ್ಳೋದು. ನಮ್ಮ ಜಾತಿ ನಮ್ಮ ಫಾರಂ ಅಲ್ಲಿ ಎಲ್ಲಾ ಜಾತಿ ಹಸ್ಗಳಿದೆ. ಆಮೇಲೆ ABS ಒಂದು ಜರ್ಮನ್ ಓರಿ ಇದೆ ನಮ್ಮ ಹತ್ರ. ಎಲ್ಲಕ್ಕೂ ಶವೆನ್ನ ಅದ್ರಲ್ಲೇ ಬಿಡ್ತೈತೆ. ಎಲ್ಲಾನು ಅದ್ರಲ್ಲೇ ಯೂಸ್ ಮಾಡ್ತೀವಿ. ಮತ್ತೆ ನಾವು ಕಡ್ಸ್ಕೊಳಿಗೆ ಶವನ್ ಕೊಡ್ಸಲ್ಲ. ಮತ್ತೆ ನಮ್ಮ ಏನಿದೆ ಓರಿ ಅದ್ರಲ್ಲೇ ಶವನ್ ಕೊಡ್ಬೇಕು. ಇವಕ್ಕೆಲ್ಲ ಫುಲ್ಲು ಇದಕ್ಕೂ ಶವನ್ನ ಕೊಡ್ಸಿದೀವಿ. ಇದಕ್ಕೂ ಶವನ್ ಕೊಡ್ಸಿಲ್ಲ. ಇದಕ್ಕೂ ಎಲ್ಲ ಓರಿ ಎಲ್ಲಕ್ಕೂ ಓರಿನ ಬಿಟ್ರೋದು ನಾವು ಫುಲ್ಲು. ಇದು HF ಆದ್ರೆ ಕಪ್ಗಿದೆ. ಇದು ರೆಡ್ ಆನ್ ಇಂದು ಹೊಸ ಇದೆ. ಹಸ್ರದ್ದು ಕರ ಇದುವೇ ಗಬಾಗಿದೆ. 4 ತಿಂಗಳು. ಇದಾಲೆ 8 ತಿಂಗಳು. ಇದು ಈಗ ತಗೊಂಡಿದೆ ಕಡ್ಸು. ಇದು 9 ತಿಂಗಳಿಗೆ ನಮ್ಮವೆಲ್ಲ ಹೊಲ್ಲಾಗದಲ್ಲಿ ಇಡಿ ತಗೋತಾರೆ. ಹೊಲ್ಲಾಗ ತಗೊಂಡು ಇನ್ನು ಮೇಲವೇ ಫುಲ್ 9 ತಿಂಗಳಿಗೆ ನಮ್ಮ ವಿಡಿಯೋ ಹೊಲ್ಲಾಗೋತಿ ಮುಂಚೆನೆ ಕರ ಆಗ್ತದೆ. ಏನಕ್ಕೆ ಅಂತ ಅಂದ್ರೆ ಈಗ 1 ಮಡಿಕೊಂಡು 2 ಮಡಿಕೊಂಡು 5 ಮಡಿಕೊಳ್ಳೋಕ್ಕಿಂತ 50 ಮಡಿಕೊಂಡ್ರೆ, ಈಗ ಅಡಿಗೆ ಮಾಡ್ತೀವಿ ಒಂದ್ ಮನೇಲಿ ಅಡಿಗೆ ಮಾಡಿದಾಗ 5 ಜನಕ್ಕೆ ಮಾಡೋದು 10 ಜನಕ್ಕೆ ಅದರಲ್ಲಿ ಇಂಪ್ರೂವ್ ಆಯ್ತದೆ. 5 ನಿಮಿಷಕ್ಕೆ ಆಗದ. ಅದೇ ಈಗ 5 ಜನಕ್ಕೆ ಮಾಡೋದು 25 ಜನಕ್ಕೆ ಮಾಡೋದು 50 ಮಾಡ್ತಾರೆ. ಈಗ ಮಾಡಕ್ಕಲ್ವ ಭಟ್ರುಗಳು 100 ಜನ ಅಂದ್ರೆ 105 ಜನ ಮಾಡಿರ್ತಾರೆ. 100 ಕೆಜಿ ಅಕ್ಕಿ ಬೇಯ್ತದೆ. ಈಗೆಲ್ಲ ಫಂಕ್ಷನ್ ಮಾಡಲ್ವಾ, ಹಂಗೀಗ 10 ಹಸ 20 ಹಸ ಕಟ್ಟಿದ್ರು ಹಾಲು ಕಡಿಮೆ ಆಯ್ತವೆ. ಆಮೇಲೆ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ. ಅದೇ ಹಾಲು ಜಾಸ್ತಿ ಹೋಯ್ತಾ ಇದ್ರೆ ಮೇಂಟೆನೆನ್ಸ್ ಜಾಸ್ತಿ ಆಯ್ತದೆ, ಮತ್ತೆಲ್ಲ ಅನುಕೂಲ ಆಯ್ತದೆ. ಈಗ ನೀವ್ ಏನೇನ್ ಫೀಡ್ ನ ಹಾಕ್ತೀರಿ? ನಾವು ಬಾಗಲಕೋಟೆ ವೆಡ್ಕೇಕು ಡೈರಿ ಫೀಡ್ ಬಿಟ್ರೆ ಇನ್ನೇನು ಹಾಕಲ್ಲ. ಆಮೇಲೆ ಈ ಸೈಲೇಜ್ ಬಳಸ್ತೀರಾ ನೀವು? ಫುಲ್ ಸೈಲೇಜ್. ನಾವ್ ಯಾವ ಒಣ ಹುಲ್ಲು ರಾಗಿ ಹುಲ್ಲು ಏನು ಹಾಕಲ್ಲ. ಯಾವ ಮಳೆಗಾಲ ಆಗ್ಲಿ ಯಾವ ಇದಾಗ್ಲಿ ಬರೀ ಫುಲ್ ಸೈಲೇಜ್. ಫುಲ್ ನಿಮ್ಮ ಹತ್ರ ಇರೋವೆಲ್ಲ ಒಂದೇ ಏನಿದಾವೆ ಎಲ್ಲ ಎಷ್ಟು ಅವರೇಜ್ ಹಾಲು ಕೊಡ್ತಾರೆ? ಒಂದ್ ಹಸ ಎಂತ ಕುಳ್ಳಸಾದ್ರೂ ನಮ್ ಬೀಡು 12ರಿಂದ 25 ಲೀಟರ್ ಗಂಟೆ ಹಸ್ಕೊಳೋದು. 12 ಲೀಟರ್ ಒಂದ್ ಹಸು 25 ಲೀಟರ್ ಗಂಟೆ ಆಗುತ್ತೆ. ಈಗ ನಮ್ ಇಂಡಿಯಾದಲ್ಲಿ ಒಬ್ರು ಕ್ವಶನ್ ಕೇಳಿದ್ರು, ಸರ್ ಹಸುನ ಹೆಂಗ್ ಆಯ್ಕೆ ಮಾಡ್ಬೇಕು ಅನ್ನೋ ವಿಚಾರ ತಿಳಿಸ್ಕೊಡ್ಬೇಕು ನಮ್ ವೀಕ್ಷಕರಿಗೆ. ಹೆಂಗ್ ಆಯ್ಕೆ ಮಾಡ್ಬೇಕು ಅಂದ್ರೆ, ಹಸುಗಳು ಜಾತಿ ಕುಲ ಎಂತೆಂತವನು ಹಸುಗಳು ಮಡಿಕೊಳ್ಳೋದಲ್ಲ. ಒಳ್ಳೆ ಹೈಬ್ರಿಡ್ ಓರಿ ಮಡಿಕೋಬೇಕು. ABS ಅಲ್ಲಿ ಒಳ್ಳೆ ತಳಿ ಮಡಿಕೊಂಡ್ರೆ ಒಳ್ಳೆ ಕರುಗಳು ಹಿಡಿತವೆ, ಮತ್ತೆ ಅನುಕೂಲ ಆಗುತ್ತೆ. ಈಗ ಈ ಹಸುನ ಆಯ್ಕೆ ಮಾಡೋದು ಹೆಂಗೆ? ಏನು ನೋಡಿ ನಾವು ಆಯ್ಕೆ ಮಾಡ್ಬೇಕು? ಈ ಹಸುನ ಏನಿಲ್ಲ, ಇದೊಂದು ನೋಡಿ ಆಯ್ಕೆ ಮಾಡ್ಬೇಕು. ಹಸಿನ ಗುಣನ ಮತ್ತೆ ಹೊರಗೆತ್ಲು ಇರ್ತವೆ, ಒಳಗೆತ್ಲು ಇರ್ತವೆ. ಹೊರಗೆತ್ಲೇ ಬೇಕು ಅಂತ ಏನಿಲ್ಲ. ಒಳಗೆತ್ಲಲ್ಲೂ ಏನು ಹೊರಗೆತ್ಲಲ್ಲಿ ಕೊಡೋ ಹಾಲು ಒಳಗೆತ್ಲಲ್ಲೂ ಜಾಸ್ತಿ ಕೊಡ್ತಾರೆ. ಯಾವ್ದೇ ಹಸ್ಕೊಳಾಗ್ಲಿ ಬೀಡ್ ಮೇಲೆ ಹೋಗುತ್ತೆ ಯಾವ್ದು. ಆಮೇಲೆ ಇದು ಬ್ಲ್ಯಾಕು. ಇದು ಏನಿದ್ರು 14-15 ಲೀಟರ್ ಇದು. ಸರಿ, ಇದನ್ನ ಇದು ಸಂತೆಗೆ ಹೋಯ್ತಿವಿ. ಇದು 15-16 ಲೀಟರ್ 18 ಲೀಟರ್ ಗಂಟ ಬರುತ್ತೆ ಇದು. ಅಲ್ಲ, ಈಗ ನಾವು ಸಂತೆಗೆ ಹೋಯ್ತಿವಿ, ಹಸಿನೆಲ್ಲ ಒಂದಿಷ್ಟು ಹಾಲು ಕರ್ತಿರಲ್ಲ. ಇದನ್ನ ಹೆಂಗ್ ಆಯ್ಕೆ ಮಾಡೋದು? ಯಾವ ರೀತಿ ನೋಡ್ಬೇಕು? ಹೆಂಗ್ ಆಯ್ಕೆ ಮಾಡೋದು ಅಂದ್ರೆ, ಇದರಲ್ಲಿ ತೊಟ್ಟು ಹೋಗಿದ್ರೆ
ಗೊತ್ತಾಗ್ಬಿಡುತ್ತೆ, ಹಾಲು ಬರಲ್ಲ. 4 ತೊಟ್ಟುವೆ ಕರೆಕ್ಟ್ ಆಗಿ ಬಂದ್ರೆ ಅದು ಹಸು ಚೆನ್ನಾಗಿದೆ. 4 ತೊಟ್ಟು ಕರೆಕ್ಟ್ ಆಗಿರ್ಬೋದು. ಆಮೇಲೆ ತೊಟ್ಟು ಹೋದ್ರೂ ಸೇಮ್ ಹಾಲು ಕೊಡ್ತವೆ, ಆದ್ರೂ ಹೊಸ ಒಂದ್ ಸ್ವಲ್ಪ ಡ್ಯಾಮೇಜ್. ಈಗ ಈ ಕುಳ್ಳಸು ಅಷ್ಟೇ ಕೊಡುತ್ತೆ ಇದು. ಈ ಕುಳ್ಳಿದೆಯಲ್ಲ ಇದು ಅಷ್ಟೇ, ಏನ್ ಸೇಮು ದೊಡ್ಡ 20 ಲೀಟರ್ ಕೊಡ್ತದೆ. ಇದೇನಿದ್ರು ಇದು 12, 13, 14 ಲೀಟರ್ ಹೊರ್ತದ, ಕಡಿಮೆ ಯಾವೂ ಇಲ್ಲ ನಮ್ಮ ಹತ್ರ. 14 ಲೀಟರ್ ಮೇಲೆ ಹೊರ್ತು ಕಡಿಮೆ ಯಾವ್ದು ಇಲ್ಲ. ಇದು ಮನೆ ಕಟ್ಸಿದ್ದು. ಇದು ಮನೆ ಕಟ್ಸಲ್ಲ, ನಿಮ್ಗೆ 9 ತಿಂಗಳು ಕಟ್ಸ್ಕೊಂತವೆ. 9 ತಿಂಗಳಿಗೆ ಇದು ತೆನಗಡ್ಸಲೇ ಹಲ್ಲಾಗ್ದಲೆ ಗಬ್ಬಾಗಿ 14 ಆಡ್ಕೊಡಿರೋದು. ಈಗ ಎರಡನೇ ಗಬ್ಬ ಈ ಸಾರಿ 18-20 ಲೀಟರ್ ಹಾಲು ಬಂದೇ ಬರ್ಬೇಕು. ಇದು ರೆಡ್ ಆನ್ ಇದು. ಕೆಂಪು ಇರುತ್ತೆ. ಇದು ಒಳ್ಳೆ ಹಾಲು ಕೊಡುತ್ತೆ ತಳಿ. ಇದು ಒಳ್ಳೆ ಹಾಲು ಕೊಡುತ್ತೆ. ಇದು ಏನಿದ್ರು 15-16 ಲೀಟರ್ ಮೇಲೆ. ಇದು ರೆಡ್ ಆನ್ ಅಂತ. ರೆಡ್ ಆನ್ ಅಂತ ತಳಿ. ಇದು ಯಾವ ತಳಿದು? ಇದು HF, ಆದ್ರೆ ಕಲರ್ ಚೇಂಜ್. ರೆಡ್ ಆನ್ ಅಂತ. ಇದು ವೈಟ್. ಇದು ಮೊದ್ಲೇ 14-15 ಲೀಟರ್ ಕೊಡ್ತು. ಈಗ ಎರಡನೇ ಗಬ್ಬ. ಮೊದಲೇ ಕನಗಡ್ಸಲೆಯ ಇದು HF. ಇದೇನಿದ್ರು 18 ಲೀಟರ್ ಮೇಲೆ, ಅದ್ರ ಕಡಿಮೆ ಇಲ್ಲ. ಇದು ಸಾಯಿವಾಲ. ಇದು ಒರಿಜಿನಲ್ ಸಾಯಿವಾಲ್. ಇದು ಒರಿಜಿನಲ್ ಸಾಯಿವಾಲ್. ಸಾಯಿವಾಲಲ್ಲಿ ಅಂದ್ರೆ ಹಾಲು ಪ್ಲಾಟು ಬಾರಿ ಚೆನ್ನಾಗ್ ಬರುತ್ತೆ. ಈ ಎಮ್ಮೆ ಹಾಲ್ ಟೈಪ್ ಬರುತ್ತೆ ಇದು. ಎಮ್ಮೆ ಹಾಲ್ಗಿಂತೂ ಬಾರಿ ಪ್ಲಾಟ್ ಇದು. ಎಲ್ಲ 3-4 ಚಿಲ್ಲರೆ ಬಂದ್ರೆ ಇದು 5-8 ಬರ್ತದೆ. ನಮ್ದು ಬರ್ತಾ ಇದೆಯಲ್ಲ ಈಗ. ನಾವು KMF ಬಿಟ್ರು ಬೇರೆ ಎಲ್ಲೂ ಹಾಕಲ್ಲ. ಜನವಾರ KMF ಗೆ ನಾವ್ ಹಾಕೋದು, ಯಾವ ಪ್ರೈವೇಟ್ಗೂ ಕೊಡಲ್ಲ. ಇದು ಸಾಯಿವಾಲನೇ. ಇದು ಹಲ್ಲಾಗ್ದಲ್ಲೇ ಗಬ್ಬಾಗಿರೋದು. ಇದು ಮೊದಲೇ 15 ಲೀಟ್ರು, ಹಲ್ಲಾಗ್ದಲ್ಲೇ ಗಬ್ಬಾಗಿರೋದು. ಒಂದ್ ಟೈಮ್ಗೆ 15 ಲೀಟ್ರು, 2 ಟೈಮಿಗೆ 30 ಲೀಟ್ರು. ಇನ್ನೂ 2 ಇದು. ನಾವು ಕರೆದು ತೋರಿಸ್ತೀವಲ್ಲ, ಅದ್ ಯಾರು ಬರ್ತಾರ ಬನ್ನಿ ತೋರಿಸ್ತೀವಿ. ಇದು ಸಾಯಿವಾಲನೇ. ಇದು ಈಗ ಹಲ್ಲಾಗ್ದಲ್ಲೇ ಗಬ್ಬಾಗಿತ್ತಿದು 15 ಲೀಟ್ರು ಫಸ್ಟ್ ಸ್ಟಾರ್ಟ್. ಸೆಕೆಂಡಿಗೆ 2ಕ್ಕೆ 20 ಲೀಟರ್ ಮೇಲ್ ಬರ್ಬೇಕಿದು. ಇದು ನಮ್ಮ ಎತ್ಬಿಟ್ಟಿರೋದೇ. ಇದು ಮೊದಲೇ 15 ಲೀಟರ್ ತೆನೆಲೆಯ, ಈಗ 18 ಲೀಟರ್ ಗಂಟ ಕರೀತದೆ. ಅಲ್ಲ, ನೀವೀಗ ಇವೆಲ್ಲ ಸಾಕಿದಿರಲ್ಲ, ಈಗ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಅವೆಲ್ಲ ಡಾಕ್ಟರ್ನ. ಈಗ ಜ್ವರ ಬಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಯಾವಾಗ ಹುಲ್ ತಿನ್ನಲ್ಲ. ಈಗ ಮನ್ಸಿಂಗೆ ನಮ್ಗೆ ಹೆಂಗೆ ಊಟ ಸೇರಲ್ವೋ, ಮೈ ಎಲ್ಲ ಎಡ್ಪಾದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ತಿಂಡಿ ತಿನ್ನಲ್ಲ ಜ್ವರ ಬಂದ್ರೆ, ಮತ್ತೆ ಮೇವನು ಸೇರ ತಿನ್ನಲ್ಲ, ಆಗ ನಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಕೆತ್ತಲು ಬಾವು ಆದ್ರೆ ನಾವೇನ್ ಡಾಕ್ಟರ್ದು ಬೇಕಾದ್ರೆ ಅಂತ ಅವಶ್ಯಕತೆ ಇಲ್ಲ ಅಂದ್ರೆ ಮನೆ ಮದ್ದಲ್ಲೇ ಮಾಡ್ಕೋಬಹುದು. ಏನಿಲ್ಲ, ಅರ್ಶಿನ ಪುಡಿ, ಕೊಬ್ಬರಿ ಎಣ್ಣೆ, ಕರಿಬೇವಿನ ಎಲೆ, ಮತ್ತೆ ಪತ್ರೆ, ತುಳಸಿದು ಪತ್ರೆ ಎಲ್ಲಾನು ಹಾಕಿ ಅರ್ದು 1 ದಿವಸದಲ್ಲಿ ಜಾಸ್ತಿ ಆದ್ರೆ 5 ಟೈಮ್ ಹಚ್ಚಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ. ತೊಳೆದು ರಿಟರ್ನ್ ಹಚ್ಚೋದು. ತೊಳಿತಾ ಇರ್ಬೇಕು, ಹಚ್ತಾ ಇರ್ಬೇಕು. ಗಂಟೆಗೆ ಒಂದ್ಸರಿ ಕೆತ್ತಲೆಲ್ಲ ಫುಲ್ ತೊಳಿಬೇಕು. ಹಿಂಗೆ ಹಿಂಗ್ ಫುಲ್ ತೊಳಿತಾ ಇರ್ಬೇಕು. ಫುಲ್ ತೊಳೆದು ಎಲ್ಲಾನು ತೊಳೆದ್ಬಿಟ್ಟು ಕ್ಲೀನ್ ಆಗಿ ನೀರ ಚೆನ್ನಾಗಿ ಕೆತ್ತಲೆ ತೊಳೆದ್ಬಿಟ್ಟು ಹಚ್ತಾ ಇದ್ರೆ ಬರೀ 2 ದಿವಸ ಹುಷಾರಾಗುತ್ತೆ. 1 ದಿವಸಕ್ಕೂ ಕೆಲವಾಗುತ್ತೆ, ಬಟ್ 2 ದಿವಸಕ್ಕೂ ಕೆಲವಾಗುತ್ತೆ. ಆಮೇಲೆ ಇದು ಚಿಕ್ಕದು ರೆಡ್ ಆನ್. ಇದು ನೋಡಕ್ಕೆ ಎಷ್ಟು ಗಾತ್ರ ಐತೆ, ಆನೆ ಹಂಗಿರ್ತವೆ. ಇದೆಷ್ಟೈತಿ? ಇದು ಒಂದ್ ಚೋಟ ಇದ್ದಂಗೆ ಐತೆ. ತೆನೆಲೆ 14 ಲೀಟ್ರು. ತೆನೆಲೆ ಕಡ್ಸಲೆ ನಮ್ ಮನೆದು. ಈಗ 15 ಲೀಟರ್ ಮೇಲೆ ಹಾಲು ಕೊಡ್ತಾರೆ. ಇದೈತಲ್ಲ, ಇದು ತುಂಬಾ ಅದ್ಭುತ ಕಾಣ್ತೈತೆ. ನೋಡಕ್ ಅದ್ಭುತ ಏನು, ನೋಡ್ರಿ ರಾಣಿ ಇದ್ದಂಗೆ. ಹೊರಗಡೆ ಬಿಡ್ಬೇಕು ಹಸ್ಕೊಳ. ಇದು ಫಸ್ಟ್ ಈಗ ಹೆಚ್ಚು ಕಮ್ಮಿ ಕರ ಹಾಕಿದ 15 ದಿವಸ ಗಂಟ ಸ್ವಲ್ಪ ಕಡಿಮೆ ಕೊಡ್ತದೆ. ಆಮೇಲೆ ಇದು 18 ಲೀಟರ್ 20 ಲೀಟರ್ 3 ತಿಂಗಳು ಬತ್ತ ಡೌನ್ ಆಗುತ್ತೆ.